ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ 10 ನಿಮಿಷದ ಕಾಲದಲ್ಲಿ ಶಾವಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು, ಇದಕ್ಕೆ ಕಡಲೆಕಾಯಿ ಬೀಜ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಮ್ಮಿ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಿಮಗೆ ಇಷ್ಟ ಅಂದರೆ ಉದ್ದಿನಬೇಳೆ ಸಹ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. 2 ಈರುಳ್ಳಿನ ನಾನು ತಗೊಂಡಿದ್ದೀನಿ, ಉದ್ದವಾಗಿ ಹಚ್ಚಿಕೊಂಡಿರುವಂಥದ್ದು. ಸೊ ಈರುಳ್ಳಿ ಆದಮೇಲೆ ಇದಕ್ಕೆ ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ ನಾನು. ಕರಿಬೇವು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಗೋಲ್ಡನ್ ಬ್ರೌನ್ ಆಗೋವರೆಗೂ. ನೆಕ್ಸ್ಟ್ ಇದಕ್ಕೆ ಮೆಣಸಿನ್ಕಾಯಿ, ಒಣಗಿದ್ದು ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು. ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿನೇ ಕಲರ್ ಚೇಂಜ್ ಆಗುತ್ತಲ್ವ, ರೆಡ್ ಕಲರ್ ಆದಾಗ ಯಾವ ರೀತಿ ಆಗುತ್ತೆ ಅದನ್ನು ಹಾಕ್ಕೊಳ್ತೀನಿ ನಾನು. ಒಂದು 5ರಿಂದ 6 ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅವಾಗಿನೇ ನೀವು ಇನ್ನೊಂದು ಸೈಡಲ್ಲಿ ಒಂದು ಇದರಲ್ಲಿ ನೀರು ಬಾಯ್ಲ್ ಆಗೋಕ್ಕೆ ಇಕ್ಕಿ, ಬಾಯ್ಲ್ ಆಗಿದ ತಕ್ಷಣ ಅದಕ್ಕೆ ಏನು ಶಾವಿಗೆ ಇದೆ ಅದನ್ನು ಹಾಕ್ಕೊಳ್ಳಿ. ನೀರು ಜಾಸ್ತಿ ಇದ್ದರೆ ಶಾವಿಗೆ ಉದ್ರುದ್ರಾಗಿ ಬರುತ್ತೆ. ಸೊ ಶಾವಿಗೆನ ಹಾಕ್ಕೊಳ್ಳಿ. ಶಾವಿಗೆ ಹುರ್ಕೊಂಡು ಇಟ್ಕೊಂಡಿರೋದು, ಆಲ್ರೆಡಿ ನಿಮಗೆ ರೋಸ್ಟೆಡ್ ಶಾವಿಗೆ ಸಿಗುತ್ತಲ್ವ, ಅದನ್ನೇ ಕೂಡ ಯೂಸ್ ಮಾಡ್ಬೋದು. ಬಟ್ ಇದು ನಾನು ಹುರ್ಕೊಂಡಿರುವಂತಹ ಶಾವಿಗೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಮತ್ತು ನೀರು ಕಾಯಕ್ಕೆ ಇಕ್ಕಿರ್ತೀವಲ್ಲ ಅದಕ್ಕೂ ಕೂಡ ನೀವು ಉಪ್ಪು ಮತ್ತು ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳಿ ಉದುರಾಗಿ ಬರೋದಕ್ಕೆ. ಸೊ ಇದು ಬಾಯ್ಲ್ ಆಗಿದೆ. 2 to 3 ಮಿನಿಟ್ಸ್ ನೀವು ಒಂದು ಶಾವಿಗೆ ಮುಟ್ಟು ನೋಡಿದ್ರೆ ಅದು ಮೆತ್ತಗಾಗಿರುತ್ತೆ. ಸೊ ಆಗಿದೆ ಅಂತ ಅರ್ಥ. ನೋಡ್ತಿದ್ದೀರಾ ಅಲ್ವಾ ಯಾವ ರೀತಿ ಆಗಿದೆ ಉದ್ರಾಗಿ ಅಂತ. ಸೊ ಇದನ್ನು ನಾನೀಗ ಫೈನಲಿ ಪ್ಯಾನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದಕ್ಕೆ ಶಾವಿಗೆ ಏನಿದೆ ಅದನ್ನು ಹಾಕ್ಕೊಳ್ತಿದ್ದೀನಿ. ಇದು ಶಾವಿಗೆ ನಾನು 3 ಕಪ್ಪಷ್ಟು ಶಾವಿಗೆನ ತಗೊಂಡಿರೋದು. ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ರೆಡಿ ಆಯಿತು. ಶಾವಿಗೆ ಉಪ್ಪಿಟ್ಟು. ತುಂಬ ಬೇಗ ಆಗುತ್ತೆ ಮತ್ತು ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ನೀವು ಬ್ರೇಕ್ಫಾಸ್ಟಿಗೆ ಅಥವಾ ಡಿನ್ನರ್ ಟೈಮಲ್ಲಿ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡೋಕ್ಕೆಲ್ಲ ತುಂಬ ಈಸಿ ಆದಂತಹ ರೆಸಿಪಿ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.